ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಬಾಲಕಾಂಡದ ಅಧ್ಯಾಯಗಳಿಗೆ ಸ್ವಾಗತ. ಶ್ರೀರಾಮಚಂದ್ರನು ದೇವತೆಗಳಿಗೆ ಅನುಗ್ರಹ ಮಾಡಿರುವಂತೆಯೇ ದಶರಥನ ಮನೆಯಲ್ಲಿ ಪುತ್ರನಾಗಿ ಅವತರಿಸುತ್ತಿರುವನು. ಲಗ್ನ, ಗ್ರಹ, ತಿಥಿ, ವಾರ, ಯೋಗ ಹೀಗೆ ಎಲ್ಲವೂ ಅನುಕೂಲವಾಗಿ ಕೂಡಿ ಬಂದವು. ಸೃಷ್ಟಿಯಲ್ಲೆಲ್ಲ ಜಡ ಚೇತನ ಪ್ರಾಣಿಗಳು ಹರ್ಷಗೊಂಡರು. ಏಕೆಂದರೆ ಶ್ರೀರಾಮನ ಜನನವು ಎಲ್ಲ ಸುಖಗಳ ಮೂಲವಲ್ಲವೇ. ಪವಿತ್ರವಾದ ಚೈತ್ರ ಶುದ್ಧ ನವಮಿ ತಿಥಿಯ ದಿನ ಭಗವಂತನಿಗೆ ಪ್ರಿಯವಾದ ಅಭಿಜಿತ್ ಮುಹೂರ್ತದ ಮಧ್ಯಾಹ್ನದ ವೇಳೆ, ಹೆಚ್ಚು ಚಳಿಯೂ ಬಿಸಿಲು ಇಲ್ಲದ ಪವಿತ್ರ ಸಮಯ. ಇದು ಎಲ್ಲ ಲೋಕಗಳಿಗೂ ಪ್ರಶಾಂತಿಯನ್ನು ನೀಡುವಂತಹದು. ಶೀತಲ ಸುಗಂಧಿತ ಮಂದಾನಿಲವು ಎಲ್ಲೆಡೆ ಬೀಸುತ್ತಿತ್ತು. ದೇವತೆಗಳು ಹರ್ಷಿತರಾಗಿದ್ದರು. ಸಂತರು ಮನಸ್ಸಿನಲ್ಲಿ ಬಹಳ ಉಲ್ಲಾಸಗೊಂಡಿದ್ದರು. ವನಗಳು ಕುಸುಮಿತವಾಗಿದ್ದವು. ಪರ್ವತ ಸಮೂಹಗಳು ಮಣಿಗಳಿಂದ ಕಂಗೊಳಿಸುತ್ತಿದ್ದವು. ನದಿಗಳಲ್ಲಿ ಅಮೃತ ಧಾರೆ ಹರಿಯುತ್ತಿತ್ತು. ಪ್ರಕೃತಿಯೆಲ್ಲವೂ ಅಪೂರ್ವ ಶೋಭೆಯಿಂದ ಕಂಗೊಳಿಸಿತು. ಭಗವಂತನು ಅವತರಿಸುವ ಸಮಯವು ಸನ್ನಿಹಿತವಾದುದನ್ನು ತಿಳಿದು ಬ್ರಹ್ಮಾದಿ ಎಲ್ಲ ದೇವತೆಗಳು ತಮ್ಮ ತಮ್ಮ ವಾಹನಗಳನ್ನು ಸಜ್ಜುಗೊಳಿಸಿಕೊಂಡು ಹೊರಟರು. ನಿರ್ಮಲ ಆಕಾಶವು ದೇವತೆಗಳ ಸಮೂಹಗಳಿಂದ ತುಂಬಿ ಹೋಯಿತು. ಗಂಧರ್ವರು ಭಗವದ್ಗುಣಗಳನ್ನು ಹಾಡತೊಡಗಿದರು. ಸುಂದರವಾದ ಬೊಗಸೆಗಳಿಂದ ಹೂವಿನ ಮಳೆಗರೆಯತೊಡಗಿದರು. ಆಗಸದಲ್ಲಿ ದೇವದುಂದುಭಿಗಳು ಮೊಳಗಿದವು. ದೇವತೆಗಳು, ನಾಗರು, ಮುನಿಗಳು ಭಗವಂತನ ಸ್ತೋತ್ರ ಮಾಡತೊಡಗಿದರು. ಬಹು ವಿಧವಾದ ಅಪೂರ್ವವಾದ ಕಾಣಿಕೆಗಳನ್ನು ಸೇವಾರ್ಥವಾಗಿ ಸಮರ್ಪಿಸಿದರು. ಆಗ ಲೋಕ ಕಲ್ಯಾಣಾರ್ಥವಾಗಿ ಜಗದಾಧಾರನಾದ ಪ್ರಭುವು ಅವತರಿಸಿದನು. ದೇವತೆಗಳ ಸಮೂಹಗಳು ಅನೇಕ ವಿಧದಿಂದ ಪ್ರಭುವನ್ನು ಕೊಂಡಾಡಿ ತಮ್ಮ ತಮ್ಮ ಲೋಕಗಳಿಗೆ ಪ್ರಯಾಣ ಬೆಳೆಸಿದರು. ಕೃಪಾಳುವು ಪರಮ ದಯಾನಿಧಿಯು ಕೌಸಲ್ಯಾನಂದವರ್ಧನನಾದ ಶ್ರೀರಾಮಚಂದ್ರ ಪ್ರಭುವು ಪ್ರಕಟನಾದನು. ಮುನಿ ಮನೋಹಾರಿಯಾದ ಪ್ರಭುವಿನ ಅತ್ಯದ್ಭುತವಾದ ರೂಪವನ್ನು ಕಂಡು ಕೌಸಲ್ಯ ಮಾತೆಯು ಪರಮಾನಂದ ಭರಿತಳಾದಳು. ಪ್ರಭುವಿನ ನೀಲ ಮೇಘ ಶರೀರವು ಎಲ್ಲರಿಗೂ ನೇತ್ರಾನಂದಕರವಾಗಿತ್ತು. ಅವನಿಗೆ ಚತುರ್ಭುಜಗಳಿದ್ದು 4 ಕೈಗಳಲ್ಲಿ ಶಂಖ, ಚಕ್ರ, ಗದಾ, ಪದ್ಮಗಳನ್ನು ಧರಿಸಿದ್ದನು. ಕಂಠದಲ್ಲಿ ದಿವ್ಯ ಹಾರಗಳನ್ನು, ವನಮಾಲೆಯನ್ನು ಧರಿಸಿದ್ದನು. ನೇತ್ರಗಳು ವಿಶಾಲವಾಗಿದ್ದು ಸೌಂದರ್ಯ ರಾಶಿಯಂತಿದ್ದು ಖರಾರಿಯಾದಂತಹ ರಾಮನು ಭಗವಂತನಾಗಿ ಪ್ರಕಟಗೊಂಡನು. 2 ಕೈ ಜೋಡಿಸಿ ತಾಯಿ ಕೌಸಲ್ಯೆಯು ಹೇಳತೊಡಗಿದಳು, ಎಲೈ ಅನಂತ, ನಿನ್ನನ್ನು ನಾನು ಎಂತು ತಾನೇ ಸ್ತುತಿಸಲಿ. ನೀನು ಮಾಯೆಗೆ ಗುಣಗಳಿಗೆ ಜ್ಞಾನಕ್ಕೂ ಅತೀತನೆಂದು ಪ್ರಮಾಣರಹಿತನೆಂದು ವೇದ ಪುರಾಣಗಳು ಸಾರುತ್ತಿವೆ. ಕರುಣಾ ಸಮುದ್ರನು, ಸರ್ವ ಸುಖ ನಿಧಾನನು, ಸದ್ಗುಣ ರಾಶಿಯು ಎಂದು ಶ್ರುತಿಗಳಿಂದ ಸಂತ ಸಜ್ಜನರಿಂದ ಸ್ತುತಿಸಲ್ಪಡುವ ಭಕ್ತ ಪರಾಧೀನನಾದ ಲಕ್ಷ್ಮೀಪತಿಯಾದ ನೀನು ನನ್ನ ಹಿತಕ್ಕಾಗಿ ಪ್ರತ್ಯಕ್ಷನಾಗಿರುವೆ. ಪ್ರಭು, ನಿನ್ನ ಪ್ರತಿಯೊಂದು ರೋಮದಲ್ಲೂ ಮಾಯಾ ನಿರ್ಮಿತ ಬ್ರಹ್ಮಾಂಡ ಸಮೂಹಗಳು ಅಡಗಿವೆ ಎಂದು ವೇದಗಳು ಹೇಳುತ್ತವೆ. ಅಂತಹ ನೀನು ನನ್ನ ಗರ್ಭದಲ್ಲಿ ವಾಸಿಸಿದೆ. ಇದು ಆಶ್ಚರ್ಯಕರವಲ್ಲವೇ? ಈ ವಿಷಯವನ್ನು ಕೇಳಿದ ಧೀರ ಪುರುಷರ ಬುದ್ಧಿಯು ಭ್ರಮೆಗೊಳ್ಳುತ್ತದೆ. ಹೀಗೆ ತಾಯಿಗೆ ಜ್ಞಾನೋದಯವಾದುದನ್ನು ಕಂಡು ಭಗವಂತನು ಮುಗುಳ್ನಕ್ಕನು. ಅವನು ಬಹುವಿಧದ ಲೀಲೆಗಳನ್ನು ಪ್ರಕಟಿಸಲು ಬಯಸುತ್ತಿದ್ದನು. ಅವಳಿಗೆ ಹಿಂದಿನ ಜನ್ಮದ ಸುಂದರ ಕಥೆಯನ್ನು ತಿಳಿಸಿದನು. ಅದರಿಂದಾಗಿ ಅವಳಲ್ಲಿ ಭಗವಂತನ ಮೇಲಿದ್ದ ಅನನ್ಯ ಭಕ್ತಿಯೇ ಪುತ್ರವಾತ್ಸಲ್ಯವಾಗಿ ಮಾರ್ಪಟ್ಟಿತು. ಬಳಿಕ ಕೌಸಲ್ಯ ಮಾತೆಯು ಮತಿ ಮುಗ್ಧಳಾಗಿ ಎಂತೆಂದಳು, ಸ್ವಾಮಿ, ಈ ರೂಪವನ್ನು ತೊರೆದು, ಅಂದರೆ ಚತುರ್ಭುಜ ಶಂಖ ಚಕ್ರ ಗದಾಧಾರಿಯಾದ ರೂಪವನ್ನು ತೊರೆದು ಅತ್ಯಂತ ಪ್ರಿಯವಾದ ಬಾಲಲೀಲೆಯನ್ನು ತೋರಿಸು. ಅದೇ ನನಗೆ ಅತ್ಯಂತ ಪ್ರಿಯಕರವೂ ಸುಖದಾಯಕವೂ ಆದೀತು. ತಾಯಿಯ ಈ ಮಾತನ್ನು ಕೇಳಿ ದೇವತೆಗಳ ಒಡೆಯನಾದ ಭಗವಂತನು ಸಣ್ಣ ಬಾಲಕ ರೂಪನಾಗಿ ಅಳಲು ತೊಡಗಿದನು. ತುಳಸಿದಾಸರು ಹೇಳುತ್ತಾರೆ, ಪ್ರಭುವಿನ ಈ ಚರಿತ್ರವನ್ನು ಗಾನ ಮಾಡುವವರು ಶ್ರೀಹರಿಯ ಪದವನ್ನು ಪಡೆದುಕೊಳ್ಳುತ್ತಾರೆ, ಮತ್ತೆ ಸಂಸಾರ ಸಮುದ್ರದಲ್ಲಿ ಬೀಳಲಾರರು.
ದೇವತೆಗಳನ್ನು, ಬ್ರಾಹ್ಮಣರನ್ನು, ಸಜ್ಜನರನ್ನು, ಗೋವುಗಳನ್ನು ಕಾಪಾಡಲಿಕ್ಕಾಗಿ ಭಗವಂತನು ಮನುಷ್ಯ ರೂಪದಿಂದ ಅವತರಿಸಿರುವನು. ಅವನು ತ್ರಿಗುಣಾತ್ಮಕವಾದ ಮಾಯೆಗೂ ಗುಣಗಳಿಗೂ ಇಂದ್ರಿಯಗಳಿಗೂ ಅತೀತನು. ಅವನ ತನುವು ಅವನ ಇಚ್ಛೆಯಿಂದ ಆದುದು. ಯಾವುದೇ ಕರ್ಮ ಬಂಧನಕ್ಕೆ ವಶನಾಗಿ ತ್ರಿಗುಣಾತ್ಮಕ ಭೌತಿಕ ಪದಾರ್ಥಗಳಿಂದ ನಿರ್ಮಿತವಾದುದಲ್ಲ. ಅತ್ಯಂತ ಮಧುರವೂ ಪ್ರಿಯತಮವೂ ಆದ ಮಗುವಿನ ಅಳುವಿನ ಧ್ವನಿಯನ್ನು ಕೇಳಿದೊಡನೆ ಎಲ್ಲ ರಾಣಿಯರು ಉತ್ಕಂಠಿತರಾಗಿ ಓಡಿ ಬಂದರು. ದಾಸಿ ಜನರು ಹರ್ಷಿತರಾಗಿ ಅತ್ತಿಂದ ಹರಿದಾಡಿದರು. ಎಲ್ಲ ನಗರವಾಸಿಗಳು ಆನಂದಮಗ್ನರಾದರು. ಪುತ್ರ ಜನನ ವಾರ್ತೆಯನ್ನು ಕೇಳಿದ ದಶರಥ ಮಹಾರಾಜನು ಪರಮಾನಂದ ಭರಿತನಾದನು. ಪ್ರೇಮಾತಿಶಯದಿಂದ ಅವನ ಶರೀರ ಪುಲಕಗೊಂಡಿತು. ಆನಂದವನ್ನು ತಡೆಯಲಾರದೆ ತತ್ತರಿಸಿದನು. ಅವನು ಧೈರ್ಯ ತಂದುಕೊಂಡು ಪ್ರೇಮ ಶಿಥಿಲವಾದ ಶರೀರವನ್ನು ಸಾವರಿಸಿಕೊಂಡು ಏಳ ಬಯಸಿದನು. ನಾಮಶ್ರವಣ ಮಾತ್ರದಿಂದಲೇ ಎಲ್ಲ ಶುಭಗಳನ್ನು ಕರುಣಿಸುವ ಪ್ರಭುವು ಇಂದು ನನ್ನ ಮನೆಗೆ ಬಂದಿರುವನು ಎಂದು ಯೋಚಿಸುತ್ತಾ ರಾಜನ ಮನಸ್ಸು ಅಮಿತಾನಂದ ಭರಿತವಾಯಿತು. ಮಂಗಳ ವಾದ್ಯಗಳನ್ನು ನುಡಿಸುವಂತೆ ಕಲಾವಿದರಿಗೆ ಆಜ್ಞೆಯನ್ನಿತ್ತನು. ಕುಲಗುರುವಾದ ವಸಿಷ್ಠರನ್ನು ಕರೆಕಳಿಸಿದನು. ಅವರು ಬ್ರಾಹ್ಮಣರೊಡಗೂಡಿ ಬಂದು ರಾಜಾಂತಃಪುರವನ್ನು ತಲುಪಿದರು. ಸೌಂದರ್ಯದ ರಾಶಿಯೂ ಹೇಳಿ ಮುಗಿಯದ ಅಗಣಿತ ಗುಣ ಖನಿಯೂ ಆದ ಆ ಅಪರೂಪದ ಬಾಲಕನನ್ನು ಅವರೆಲ್ಲರೂ ನೋಡಿದರು. ರಾಜನು ಗುರುಗಳ ಅಪ್ಪಣೆಯಂತೆ ನಾಂದಿಮುಖ ಶ್ರಾದ್ದವನ್ನು ಗೈದು ಜಾತಕರ್ಮ ಸಂಸ್ಕಾರವನ್ನು ನಡೆಸಿ ಬ್ರಾಹ್ಮಣರಿಗೆ ಚಿನ್ನ, ಗೋವು, ವಸ್ತ್ರ, ನವರತ್ನಗಳನ್ನು ದಾನ ಮಾಡಿದನು. ನಗರವನ್ನು ಧ್ವಜ, ಪತಾಕೆ, ತೋರಣಗಳಿಂದ ಅವರ್ಣನೀಯವಾಗಿ ಅಲಂಕರಿಸಲ್ಪಟ್ಟಿತು. ಆಕಾಶದಿಂದ ಪುಷ್ಪವೃಷ್ಟಿಯಾಗುತ್ತಿತ್ತು. ಪ್ರಜೆಗಳೆಲ್ಲರೂ ಬ್ರಹ್ಮಾನಂದದಲ್ಲಿ ಮುಳುಗಿ ಹೋದರು. ಸ್ತ್ರೀಯರು ಗುಂಪು ಗುಂಪಾಗಿ ಸಹಜ ಶೃಂಗಾರ ಮಾಡಿಕೊಂಡು ಅವಸರವಾಗಿ ಹೊರಟರು. ಸ್ವರ್ಣ ಕಲಶ ಹಿಡಿದುಕೊಂಡು ಬಂಗಾರದ ತಟ್ಟೆಗಳಲ್ಲಿ ಮಂಗಳ ದ್ರವ್ಯಗಳನ್ನು ಅಣಿಮಾಡಿಕೊಂಡು ಹಾಡುತ್ತಾ ಅವರೆಲ್ಲರೂ ರಾಜದ್ವಾರವನ್ನು ಹೊಕ್ಕರು. ಬಾಲಕನಿಗೆ ಆರತಿಯನ್ನೆತ್ತಿ ದೃಷ್ಟಿಯಾಗದಂತೆ ನಿವಾಳಿಸಿದರು. ಬಾಲಕನಿಗೆ ಮಂಗಳಾಶಾಸನವನ್ನು ಹಾಡುತ್ತಾ ಪದೇ ಪದೇ ಬಾಲಕನ ಪಾದಗಳಿಗೆ ವಂದಿಸಿಕೊಂಡು ಉಡುಗೊರೆಗಳನ್ನು ಕೊಡುತ್ತಿದ್ದರು. ವಂದಿ ಮಾಗಧರು, ಸೂತರು, ಗಾಯಕರು ರಘುಕುಲದ ಒಡೆಯರ ಪವಿತ್ರ ಗುಣಗಳನ್ನು ಹಾಡತೊಡಗಿದರು. ಅರಸನು ಎಲ್ಲರಿಗೂ ಭೂರಿದಾನವನ್ನು ಮಾಡಿದನು. ದಾನ ಪಡೆದವರೂ ಕೂಡ ಅದನ್ನು ಇರಿಸಿಕೊಳ್ಳದೆ ಸೂರೆ ಮಾಡಿದರು. ನಗರದ ಎಲ್ಲ ಬೀದಿಗಳಲ್ಲಿ ಕಸ್ತೂರಿ, ಚಂದನ, ಕೇಸರಿ ಮುಂತಾದವುಗಳನ್ನು ಚೆಲ್ಲಾಡಿದರು. ಸೌಂದರ್ಯದ ರಾಶಿಯಾದ ಆ ಬಾಲಕನ ಜನನದಿಂದ ಮನೆ ಮನೆಗಳಲ್ಲಿ ಮಂಗಳ ವಾದ್ಯಗಳು ಮೊಳಗಿದವು. ಊರಿನ ನರನಾರಿಯರು ಗುಂಪು ಗುಂಪಾಗಿ ಆನಂದೋತ್ಸವದಲ್ಲಿ ಮಗ್ನರಾದರು. ಕೈಕೇಯಿ ಮತ್ತು ಸುಮಿತ್ರೆಯರು ಕೂಡ ಸುಂದರವಾದ ಗಂಡು ಮಕ್ಕಳನ್ನು ಹಡೆದರು. ಆ ಸುಖ, ಸಂಪತ್ತು, ಸಮಯ ಹಾಗೂ ಸಮಾಜ ಇವುಗಳನ್ನು ಸರಸ್ವತಿಯಾಗಲಿ ಆದಿಶೇಷನಾಗಲಿ ವರ್ಣಿಸಲಾರರು. ರಾತ್ರಿಯು ತನ್ನ ಪ್ರಭುವನ್ನು ಕೂಡಲು ಬಂದಿದೆ. ಆದರೆ ಸೂರ್ಯನನ್ನು ಕಂಡು ನಾಚಿ ಹಿಂಜರಿದು ಸಂಧ್ಯೆಯಾಗಿ ಮಾರ್ಪಟ್ಟಿತೋ ಎಂಬಂತೆ ಅಯೋಧ್ಯೆ ಕಂಗೊಳಿಸಿತು. ಧೂಪ ಧೂಮವೇ ಆ ಸಂಧ್ಯೆಯ ಅಂಧಕಾರವು. ಪರಸ್ಪರ ಒಬ್ಬರ ಮೇಲೊಬ್ಬರು ಚೆಲ್ಲುತ್ತಿದ್ದ ಗುಲಾಲು ಅದರ ಅರುಣ ಕಾಂತಿಯು. ಅರಮನೆಯಲ್ಲಿದ್ದ ಮಣಿಗಣಗಳೇ ತಾರಾಗಣವು. ಅರಮನೆಯ ಸ್ವರ್ಣ ಕಳಶವು ಚಂದ್ರನಂತೆ ಶೋಭಿಸುತ್ತಿತ್ತು. ಅರಮನೆಯಲ್ಲಿ ಅತ್ಯಂತ ಮೃದು ಮಧುರವಾಗಿ ಸಾಗುತ್ತಿದ್ದ ವೇದಘೋಷವೇ ಸಮಯಾನುಕೂಲವಾದ ಪಕ್ಷಿಗಳ ಇಂಚರ. ಈ ಕೌತುಕವನ್ನು ಕಂಡು ರವಿಯೂ ಕೂಡ ಮುಂದಕ್ಕೆ ಸಾಗುವುದನ್ನು ಮರೆತ 1 ತಿಂಗಳ ಕಾಲ ತನ್ನ ರಥ ಸಹಿತ ಅಲ್ಲಿ ನಿಂತು ಬಿಟ್ಟನು. ಅದರಿಂದಾಗಿ ಯಾರಿಗೂ ರಾತ್ರಿಯ ಅರಿವೇ ಆಗಲಿಲ್ಲ. 1 ತಿಂಗಳ ಕಾಲ 1 ದಿನದಂತೆ ಕಳೆದು ಹೋಯಿತು. ಈ ರಹಸ್ಯವನ್ನು ಯಾರೂ ತಿಳಿಯದೆ ಹೋದರು. ಸೂರ್ಯನು ತನ್ನ ರಥವನ್ನು ಅಲ್ಲಿ ನಿಲ್ಲಿಸಿಬಿಟ್ಟನು. ಹಾಗಿರುವಾಗ ರಾತ್ರಿ ತಾನೇ ಹೇಗಾದೀತು? ಈ ರಹಸ್ಯವನ್ನು ಯಾರೂ ತಿಳಿಯರು. ಸೂರ್ಯನು ಭಗವಾನ್ ಶ್ರೀರಾಮನ ಗುಣಗಾನವನ್ನು ಮಾಡುತ್ತಾ ಹೊರಟು ಹೋದನು. ಈ ಮಹೋತ್ಸವವನ್ನು ಕಂಡು ಸುರರು, ಮುನಿಗಳು, ನಾಗರು ತಮ್ಮ ಭಾಗ್ಯಕ್ಕೆ ಎಣೆಯಿಲ್ಲವೆಂದುಕೊಂಡು ತಮ್ಮ ತಮ್ಮ ಮನೆಗಳಿಗೆ ಮರಳಿದರು. ಎಲೈ ಗಿರಿಜೆ, ನಿನಗೆ ಶ್ರೀರಾಮನ ಚರಣಗಳಲ್ಲಿ ಇರುವ ಭಕ್ತಿಯನ್ನು ನಾನು ಬಲ್ಲೆನು. ಅದಕ್ಕಾಗಿ ನಿನಗೊಂದು ರಹಸ್ಯವಾದ ಮಾತನ್ನು ಹೇಳುತ್ತೇನೆ, ಕೇಳು. ಕಾಕ ಭುಷುಂಡಿಯು ಹಾಗೂ ನಾನು ಆಗ ಅಲ್ಲಿ ಜೊತೆಯಲ್ಲೇ ಇದ್ದೆವು.
ಆದರೆ ಮನುಷ್ಯ ರೂಪದಿಂದ ಇದ್ದ ಕಾರಣ ನಮ್ಮನ್ನು ಯಾರೂ ಗುರುತಿಸಲಿಲ್ಲ. ಪ್ರೇಮಾನಂದದಲ್ಲಿ ಮುಳುಗಿದ್ದು ನಾವಿಬ್ಬರು ಮೈಮರೆತು ಬೀದಿ ಬೀದಿಗಳಲ್ಲಿ ಅಲೆಯುತ್ತಿದ್ದೆವು. ಶ್ರೀರಾಮನ ಕೃಪೆಗೆ ಪಾತ್ರರಾದವರು ಮಾತ್ರ ಈ ಮಂಗಳಕರವಾದ ಉತ್ಸವವನ್ನು ನೋಡಬಲ್ಲರು, ತಿಳಿಯಬಲ್ಲರು. ಆ ಶುಭ ಸಂದರ್ಭದಲ್ಲಿ ಯಾರೇ ಬರಲಿ, ಏನೇ ಬೇಡಲಿ, ಅದನ್ನು ರಾಜನು ಕೊಟ್ಟು ಬಿಡುತ್ತಿದ್ದನು. ಆನೆ, ಕುದುರೆ, ರಥ, ಚಿನ್ನ, ಗೋವುಗಳು, ವಜ್ರ, ವೈಡೂರ್ಯ ಹೀಗೆ ತೆರತೆರನಾದ ದಿವ್ಯ ವಸ್ತ್ರಗಳನ್ನು ದಾನ ಮಾಡಿದನು. ರಾಜನು ಎಲ್ಲರನ್ನೂ ಸಂತೋಷಪಡಿಸಿದನು. ಎಲ್ಲರೂ ತುಳಸೀದಾಸನ ಒಡೆಯರಾದ 4 ರಾಜಕುಮಾರರು ಚಿರಂಜೀವಿಗಳಾಗಲಿ ಎಂದು ಆಶೀರ್ವದಿಸುತ್ತಿದ್ದರು. ಈ ರೀತಿಯಾಗಿ ಭೂಮಂಡಲದಲ್ಲಿ ಭಗವಂತನಾದ ಪರಬ್ರಹ್ಮನು ಶ್ರೀರಾಮ ರೂಪದಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರಾಗಿ ತನ್ನ 4 ಅಂಶಗಳಿಂದ ಕೌಸಲ್ಯ, ದಶರಥರ ಮನೆಯಲ್ಲಿ ಜನನವನ್ನು ತಾಳಿದನು. ನಮಸ್ತೆ ಶಾರದಾ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ. श्रीरामचन्द्र कृपाल भज मन, हरण भव भय दारुणं. श्रीरामचन्द्र कृपाल भज मन, हरण भव भय दारुणं. श्रीराम 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 श्री